ಪ್ರಾವಿಷನ್ಸ್ ಬಗ್ಗೆ ನಿಮ್ಗೆ ಹೇಳ್ತಾ ಹೋದ್ವಿ. ಅಸಲಿಗೆ ಈ ವಕ್ಫ್ ಅಂದ್ರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಈ ವಕ್ಫ್ ಕಾಯ್ದೆ ಏನ್ ಹೇಳುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವಕ್ಫ್ ಅಂದ್ರೆ ಅಲ್ಲಾಹನ ಹೆಸರಲ್ಲಿ ಅಂತ ಅರ್ಥ. ಅಂದ್ರೆ ದೇವರ ಹೆಸರಲ್ಲಿ, ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ದೇವರು ಅಂತ ಭಾವಿಸುವ ಅಲ್ಲಾಹನ ಹೆಸರಲ್ಲಿ ಮಾಡುವ ಕಾರ್ಯ, ದಾನ ಮಾಡುವ ಪ್ರಾಪರ್ಟಿ, ಭೂಮಿ, ಆಸ್ತಿ ಇತ್ಯಾದಿ ಇತ್ಯಾದಿ ಅಂತ ಅರ್ಥ. ವಕ್ಫ್ ಆಸ್ತಿ ಅಲ್ಲಾಹನ ಹೆಸರಲ್ಲಿದೆ ಅಂತ ಅರ್ಥ. ಒಂದು ಬಾರಿ ಆ ಭೂಮಿಯನ್ನ ವಕ್ಫ್ ಅಂತ ಹೇಳಿ ಪರಿಗಣಿಸಿದ ನಂತರದಲ್ಲಿ ಅದು ದೇವರ ಹೆಸರಲ್ಲಿರುತ್ತೆ, ಅಲ್ಲಾಹನ ಹೆಸರಲ್ಲಿರುತ್ತೆ, ಯಾವುದೇ ವ್ಯಕ್ತಿಯ ಹೆಸರಲ್ಲಿ ಅಲ್ಲ. ಜೊತೆಗೆ ಈ ಸಂಪತ್ತು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ಹೆಸರಲ್ಲಿ ಇರೋದಿಲ್ಲ, ಇದು ವಕ್ಫ್ನ ಹೆಸರಲ್ಲಿರುತ್ತೆ. ಮುಸ್ಲಿಮರ ಭೂಮಿ ಮೇಲೆ ನಿಯಂತ್ರಣವನ್ನ ಸಾಧಿಸೋಕೆ ಈ ವಕ್ಫ್ ಬೋರ್ಡ್ ಅನ್ನ ಸೃಷ್ಟಿ ಮಾಡಲಾಯಿತು. 1954ರಲ್ಲಿ ವಕ್ಫ್ ಕಾಯ್ದೆಯನ್ನ ಸಂಸತ್ತು ಅಂಗೀಕರಿಸಿತು ಕೂಡ.